ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಯುಗಾದಿ, ಹೊಸ ಸಂವತ್ಸರ, ಹೊಸ ವರ್ಷದ ಪ್ರಾರಂಭ ಎಲ್ಲ ವೀಕ್ಷಕ ಬಂಧುಗಳಿಗೆ ಶುಭಾಶಯಗಳನ್ನು ಹೇಳ್ತಾ, ಸಿಹಿ ಕಹಿ ಸುಖ ದುಃಖಗಳು ಸಮ ಪ್ರಮಾಣದಲ್ಲಿರಲಿ, ಅದನ್ನು ನಿಭಾಯಿಸುವ ಒಂದು ಸಾಮರ್ಥ್ಯ ಎಲ್ಲರಿಗೂ ಕೂಡ ಭಗವಂತ ಕೊಡಲಿ. ಶ್ರೀ ಪರಾಭವ ನಾಮ ಸಂವತ್ಸರ, ಹೊಸ ವರ್ಷ, ಹೊಸ ಸಂವತ್ಸರದ ಪ್ರಾರಂಭ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಈ ಹೊಸ ವರ್ಷದಲ್ಲಿ ಅಥವಾ ಹೊಸ ಸಂವತ್ಸರದಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಅದೇ ರೀತಿಯಾಗಿ ಈ ಸಂವತ್ಸರದ ರಾಜನಾದಂಥವನು ಗುರು, ಮಂತ್ರಿಯಾದಂಥವನು ಕುಜ, ಸೇನಾಧಿಪ ಚಂದ್ರ, ಸಸ್ಯಾಧಿಪ ಶುಕ್ರ, ಧಾನ್ಯಾಧಿಪ ಬುಧ, ಅರ್ಘಾಧಿಪ ಚಂದ್ರ, ಮೇಘಾಧಿಪತಿ ಚಂದ್ರ, ರಸಾಧಿಪತಿ ಸೂರ್ಯ, ನೀರಸಾಧಿಪತಿ ಗುರು. ಒಟ್ಟಿನಲ್ಲಿ ಈ ಸಂವತ್ಸರದ ಅಧಿಪತಿಗಳೆಲ್ಲ ಯಾರಿದ್ದಾರೆ, ಆಲ್ಮೋಸ್ಟ್ ಶುಭ ಫಲಗಳನ್ನು ಕೊಡುವಂತಹ ಸ್ಥಿತಿಯಲ್ಲೇ ಇದ್ದಾರೆ. ತುಂಬ ಏನೋ ಸಮಸ್ಯೆ ಅನ್ನುವಂತಹ ಸ್ಥಿತಿಗಳೇನೂ ಇಲ್ಲ. ಅದರಲ್ಲೂ ರಾಜನಾದಂಥವನು ಗುರು ಆಗಿರೋದರಿಂದ ರಾಜರೆಲ್ಲರೂ ಕೂಡ ನ್ಯಾಯವಾಗಿ ರಾಜ್ಯ ಪಾಲನೆ ಮಾಡೋದಕ್ಕೆ ತುಂಬ ಅನುಕೂಲಗಳು ಉಂಟಾಗುತ್ತೆ ಅಂತ ಹೇಳುತ್ತೆ. ಸೊ ಈ ಸಂವತ್ಸರದ ರಾಜನಾದಂತಹ ಗುರು ಬಹಳಷ್ಟು ಶುಭ ಫಲಗಳನ್ನು ರಾಷ್ಟ್ರಮಟ್ಟದಲ್ಲಿ ಕೊಡೋದಕ್ಕೆ ಖಂಡಿತ ಶಕ್ತನಾಗಿರ್ತಾನೆ. ಮಂತ್ರಿ ಆದಂಥವನು ಕುಜನಿಂದ ಸ್ವಲ್ಪ ಅಗ್ನಿ ಭಯ ಅಥವಾ ಒಂದು ಚಂಡಮಾರುತ ಅಥವಾ ವಾಯುವಿನ ಒಂದು ಹೊಡೆತ, ಗಾಳಿಯ ರಭಸ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳುತ್ತೆ. ಸಸ್ಯಗಳು ಅತಿ ಹೆಚ್ಚಿನ ಶುಭ ಫಲಗಳನ್ನು ಕೊಡ್ತಾರೆ, ಧಾನ್ಯಗಳು ಅಭಿವೃದ್ಧಿ ಆಗುತ್ತೆ. ಅದರಲ್ಲೂ ಕೂಡ ಸೇನಾಧಿಪ ಚಂದ್ರನಾಗಿರೋದ್ರಿಂದ ಹಸುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತವೆ. ಈ ಸಂವತ್ಸರದಲ್ಲಿ ಪಶುಪಾಲನೆ, ಅದರಲ್ಲೂ ಕೂಡ ಪಶುವಿನ ನಾಯಕನಾದಂಥವನು ಕೃಷ್ಣ ಪರಮಾತ್ಮ, ಹಸುಗಳು ಸಮೃದ್ಧಿಯನ್ನು ಹೊಂದುತ್ತೆ, ಸಮೃದ್ಧಿಯಾಗಿ ಹಾಲನ್ನು ಕೊಡುವಂತಹ ಸಂವತ್ಸರ ಅಂತ ಕೂಡ ಪಂಚಾಂಗದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಈ ಹೊಸ ಸಂವತ್ಸರದಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಜೂನ್ 1ನೇ ತಾರೀಕು ಗುರು ಮಿಥುನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಗೆ ಬರ್ತಾನೆ. ಇದಕ್ಕಿಂತ ಒಂದು ಉತ್ತಮವಾದ ಪರಿವರ್ತನೆ ಯಾವುದೂ ಇಲ್ಲ. ಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ ಜುಪಿಟರ್, ಅವನ ಒಂದು ಕೃಪೆ ಅನ್ನುವಂಥದ್ದು ಅವನ ಶತ್ರುವಿನ ರಾಶಿಗೂ ಕೂಡ ಅವಶ್ಯಕವಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಗುರುಬಲ ಅನ್ನುವಂಥದ್ದು ನಿಮ್ಮ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಅತಿ ಹೆಚ್ಚಿನ ಪ್ರತಿಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಕಡಿಮೆ ಪ್ರಯತ್ನ, ಹೆಚ್ಚಿನ ಪ್ರತಿಫಲ ಸಿಗಬೇಕು ಅಂತಿದ್ದರೆ ಗುರುವಿನ ಅನುಗ್ರಹ ಅತ್ಯಂತ ಅವಶ್ಯಕ. ಅದರಲ್ಲೂ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಶುಭ ಫಲಗಳನ್ನು ಕೊಡುತ್ತೆ. ಗುರು ಎಜುಕೇಷನ್ ಕೊಡುವಂತಹ ಗ್ರಹ. ಅದೇ ರೀತಿಯಲ್ಲಿ ಧನಾಧಿಪ ಅಂತ ಕೂಡ ಹೇಳ್ತೇವೆ, ಹಣಕಾಸಿಗೂ ಕೂಡ ಗುರು ನೇರವಾಗಿ ಸಂಬಂಧಪಡ್ತಾನೆ. ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಗಳಿಗೆ ಗುರು ಉಚ್ಚ ಕ್ಷೇತ್ರಕ್ಕೆ ಬರುವಂಥದ್ದು ಖಂಡಿತ ಶುಭ ಆಗುತ್ತೆ. ಅದೇ ರೀತಿಯಾಗಿ ಸಂತಾನ, ಅದರಲ್ಲೂ ಕೂಡ ಪುತ್ರ ಸಂತಾನದ ಯೋಗಗಳನ್ನು ಕೊಡುವಂಥವನು ಗುರು. ಈ ಜೀವನದ ಅತಿ ಮುಖ್ಯವಾದಂತಹ ಎಲ್ಲ ಘಟ್ಟಗಳಲ್ಲಿ, ಅಂದರೆ ವಿದ್ಯೆ ಪ್ರಾರಂಭ ಮಾಡುವಾಗ, ಉದ್ಯೋಗ ಪ್ರಾರಂಭ ಮಾಡುವಾಗ, ವಿವಾಹದ ಸಮಯಗಳಲ್ಲಿ, ಸಂತಾನದ ಪ್ರಾಪ್ತಿಗಳಿಗೆ, ಇಂತಹ ಬಹುಮುಖ್ಯವಾದ ಕ್ಷೇತ್ರಗಳಿಗೆ ಗುರುವಿನ ಅನುಗ್ರಹ ಅತ್ಯಂತ ಅವಶ್ಯಕವಾಗಿರುತ್ತೆ. ಅಂಥ ಗುರು ಈ ಹೊಸ ಸಂವತ್ಸರದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾನೆ. ಅಕ್ಟೋಬರ್ 31ರ ತನಕ ಗುರು ಕರ್ಕಾಟಕ ರಾಶಿಯಲ್ಲೇ ಇರ್ತಾನೆ. ಹಲವಾರು ರಾಶಿಗಳಿಗೆ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅಕ್ಟೋಬರ್ ನಂತರದಿಂದ ಉಳಿದ ರಾಶಿಗಳಿಗೆ ಮತ್ತೆ ಗುರುಬಲ ಪ್ರಾರಂಭ ಆಗುತ್ತೆ. ಸೊ ಗುರು ಈ ಸಂವತ್ಸರದಲ್ಲಿ 2 ಬಾರಿ ಪರಿವರ್ತನೆ ಆಗುವಂಥದ್ದು. 12 ರಾಶಿಯವರಿಗೂ ಕೂಡ ಸ್ವಲ್ಪ ಗುರುವಿನ ಅನುಗ್ರಹ ಹೆಚ್ಚಾಗಿ ಸಿಗೋದಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ಇನ್ನು ರಾಹು ಕೇತುಗಳ ಪರಿವರ್ತನೆ ಅನ್ನುವಂಥದ್ದು, ಡಿಸೆಂಬರ್ 5ನೇ ತಾರೀಕು ರಾಹು ಮಕರ ರಾಶಿಯನ್ನು ಪ್ರವೇಶ ಮಾಡಿದರೆ ಕೇತು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೊ ಮೀನ ರಾಶಿಯಲ್ಲಿರುವ ಶನಿ ಒಬ್ಬನನ್ನು ಹೊರತುಪಡಿಸಿದರೆ ಈ ಹೊಸ ಸಂವತ್ಸರದಲ್ಲಿ ಉಳಿದ ಎಲ್ಲ ಗ್ರಹಗಳು ಕೂಡ ಸ್ಥಾನಪಲ್ಲಟಗಳನ್ನು ಮಾಡ್ತಾನೆ ಬರ್ತಾರೆ.
ಸೊ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಪರಾಭವ ನಾಮ ಸಂವತ್ಸರ ಹೊಸ ವರ್ಷ ವೃಷಭ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದನ್ನು ನೋಡೋಣ. ವೃಷಭ ರಾಶಿಯವರಿಗೆ ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಗ್ರಹಗತಿಗಳಂತೂ ತುಂಬಾ ಚೆನ್ನಾಗಿದ್ದಾರೆ. ತುಂಬ ಏನು ಟೆನ್ಷನ್ ತಗೊಳ್ಳುವಂಥ ಪ್ರಮೇಯಗಳಿಲ್ಲ. ವೈಯಕ್ತಿಕವಾಗಿ ಅನುಕೂಲ, ಲಾಭ, ಆರೋಗ್ಯ, ಹಣಕಾಸು ಎಲ್ಲದೂ ಕೂಡ ವೃಷಭ ರಾಶಿಯವರಿಗೆ ಚೆನ್ನಾಗೇ ಇದೆ. ಉಳಿದವರಿಂದ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂದರೆ ತಂದೆ ತಾಯಿಯ ಆರೋಗ್ಯದ ವಿಚಾರಗಳಾಗಿರ್ಬೋದು, ವಾಹನಕ್ಕೆ ಸಂಬಂಧಪಡುವಂತಹ ವಿಚಾರಗಳಾಗಿರ್ಬೋದು, ಅಥವಾ ದಂಪತಿಗಳ ನಡುವೆ ಆರೋಗ್ಯ, ಈ ರೀತಿಯಾಗಿ ಹೊರಗಡೆಯಿಂದ ಬರುವಂತಹ ವಿಚಾರಗಳು ಅಥವಾ ಬೇರೆಯವರಿಂದ ನಿಮಗೆ ರಿಲೇಟೆಡ್ ಆಗಿ ಬರುವ ಸಮಸ್ಯೆಗಳು ವೃಷಭ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ವೈಯಕ್ತಿಕವಾಗಿ ವೃಷಭ ರಾಶಿಯವರ ಗ್ರಹಗತಿಗಳು ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಗುರುಬಲ ಅನ್ನೋದು ಜೂನ್ 1ನೇ ತಾರೀಕಿನಿಂದ ವೃಷಭ ರಾಶಿಯವರಿಗೆ ಮುಕ್ತಾಯ ಆಗುತ್ತೆ. ಆದರೂ ಕೂಡ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾಗ ಎಲ್ಲ ರಾಶಿಯವರಿಗೂ ಕೂಡ ಒಂದು ಸಮಪ್ರಮಾಣದ ಗುರುಬಲ ಅನ್ನುವಂಥದ್ದು ಇರುತ್ತೆ. ಗುರು ಪರಾಕ್ರಮದಲ್ಲಿ ಕೂತಾಗ, ಅದರಲ್ಲೂ ಅವನು ಉಚ್ಚ ಕ್ಷೇತ್ರದಲ್ಲಿ ಕೂತಾಗ ಬಹಳ ಮುಖ್ಯವಾದಂತಹ 2 ಕ್ಷೇತ್ರಗಳನ್ನು ಗುರು ನೋಡ್ತಾನೆ. ಒಂದು ಮಾಂಗಲ್ಯ ಸ್ಥಾನವನ್ನು ಗುರು ವೀಕ್ಷಣೆ ಮಾಡ್ತಾನೆ, ಇನ್ನೊಂದು ಲಾಭ ಸ್ಥಾನವನ್ನು ಗುರು ವೀಕ್ಷಣೆ ಮಾಡ್ತಾನೆ, ಇನ್ನೊಂದು ಭಾಗ್ಯ ಸ್ಥಾನವನ್ನು ಗುರು ವೀಕ್ಷಣೆ ಮಾಡ್ತಾನೆ. ವಿವಾಹ, ದಾಂಪತ್ಯ, ದಂಪತಿಗಳ ನಡುವೆ ಆರೋಗ್ಯ, ಹಾಗೆ ಸ್ವಂತ ವ್ಯವಹಾರ, ಬಿಸ್ನೆಸ್, ಪಾರ್ಟ್ನರ್ಶಿಪ್, ಇದಕ್ಕೆಲ್ಲ 7ನೇ ಮನೆ ಮೇಲೆ ಬೀಳುವಂತಹ ಗುರುದೃಷ್ಟಿ ತುಂಬ ಅನುಕೂಲ ಆಗುತ್ತೆ. ತಂದೆಯ ಆರೋಗ್ಯ, ಪಿತ್ರಾರ್ಜಿತ ಆಸ್ತಿಗಳು ಇವೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಗುರುವಿನ ಪರಿವರ್ತನೆ ವೃಷಭ ರಾಶಿಯವರಿಗೆ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಹಾಗೆ ಲಾಭಸ್ಥಾನದ ಮೇಲೆ ಬೀಳುವಂತಹ ಗುರುದೃಷ್ಟಿ ಅನ್ನುವಂಥದ್ದು ನೀವು ನಿರೀಕ್ಷೆ ಮಾಡಿದಾಗ ಲಾಭ ಸಿಗದೇ ಇದ್ದರೂ ಕೂಡ ನಿಮಗೆ ಎಲ್ಲಿ ನಿರೀಕ್ಷೆ ಇರೋದಿಲ್ವೋ ಅಂಥದ್ರಲ್ಲಿ ಫಲಾಫಲಗಳು ಹೆಚ್ಚಾಗಿ ಸಿಗೋದಕ್ಕೆ ಅವಕಾಶ ಇದೆ. ಗುರು ಲಾಭಸ್ಥಾನವನ್ನು ನೋಡ್ತಾನೆ. ಸೊ ವೃಷಭ ರಾಶಿಯವರಿಗೆ ಗುರುಬಲ ಮುಕ್ತಾಯ ಆದರೂ ಕೂಡ ಅನುಕೂಲಗಳ ಕೊರತೆ ಇರೋದಿಲ್ಲ. ಭಾಗ್ಯಾಧಿಪತಿ, ಕರ್ಮಾಧಿಪತಿ ಶನಿ ಲಾಭದಲ್ಲಿರ್ತಾನೆ. ಸಂಕಲ್ಪದಲ್ಲಿ ಹೇಳ್ತೇವೆ ಏಕಾದಶ ಸ್ಥಾನಫಲ ವ್ಯಾಪ್ತ್ಯರ್ಥಂ ಅಂತ. ಯಾವುದೇ ಒಂದು ಗ್ರಹ ಲಾಭಸ್ಥಾನದಲ್ಲಿದ್ದರೆ, ಅದರಲ್ಲೂ ಕೂಡ ಪಾಪಗ್ರಹಗಳು 3, 6, 11 ಬಹಳ ಶುಭ ಅಂತ ಹೇಳ್ತವೆ. ಲಾಭಸ್ಥಾನದಲ್ಲಿರುವಂತಹ ಶನಿ ಹೆಚ್ಚಿನ ಲಾಭಗಳನ್ನು ಕೊಡುವ ಪ್ರಯತ್ನ ಮಾಡ್ತಾನೆ. ಜೂನ್ ನಂತರದಲ್ಲಿ ಶನಿ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಒಂದು ಕಾಂಪ್ರಮೈಸ್ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಅದರಲ್ಲೂ ಕೂಡ ನೆಗೆಟಿವ್ ಹೌಸ್ ಲಾರ್ಡ್ ಇನ್ ಅನದರ್ ನೆಗೆಟಿವ್, ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. ಅಷ್ಟಮಾಧಿಪತಿ ಗುರು 3ನೇ ಮನೆಗೆ ಬರ್ತಾನೆ. 3, 6, 8, 12 ಈ ಸ್ಥಾನಾಧಿಪತಿಗಳು ಇಂಟರ್ಚೇಂಜ್ ಆಗುವಂಥದ್ದು ತುಂಬ ಉತ್ತಮ ಫಲ ಅಂತ ಹೇಳುತ್ತೆ. ಇವೆಲ್ಲ ವರ್ಷ ಫಲಗಳಿಗೆ ತುಂಬ ದೊಡ್ಡ ಪ್ರಮಾಣದ ಒಂದು ಕೊಡುಗೆಯನ್ನು ಕೊಡುವಂಥದ್ದಿರುತ್ತೆ. ಅಷ್ಟಮಾಧಿಪತಿ ಗುರು ಪರಾಕ್ರಮದಲ್ಲಿ ಉಚ್ಚನಾಗುವಂಥದ್ದು ಸ್ವಲ್ಪ ವೃಷಭ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಕೂಡ ಆದಾಯ ಅನ್ನುವಂಥದ್ದು 5ರಲ್ಲಿದ್ದರೆ ವ್ಯಯ ಅನ್ನುವಂಥದ್ದು 14. ಅಂದರೆ ರೇಷಿಯೋ ತುಂಬ ಜಾಸ್ತಿ ಇದೆ. ಆದಾಯ ಕಡಿಮೆ, ವ್ಯಯ ಜಾಸ್ತಿ ಅಂತ ಪಂಚಾಂಗದಲ್ಲಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಆರೋಗ್ಯ ಅನ್ನುವಂಥದ್ದು 5, ಆರೋಗ್ಯ ಅನ್ನುವಂಥದ್ದು 4, ಅನಾರೋಗ್ಯ 5. ಒಂದು ಬ್ಯಾಲೆನ್ಸಿಂಗ್ ಸ್ಥಿತಿಯಲ್ಲೇ ಇದೆ. ಪಂಚಾಂಗದ ಪ್ರಕಾರ ವೃಷಭ ರಾಶಿಯವರಿಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳಿಲ್ಲ. ಸ್ವಲ್ಪ ಆದಾಯ ಕಡಿಮೆ, ವ್ಯಯ ಜಾಸ್ತಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಸ್ಥಾನದಲ್ಲಿರುವಂತಹ ಗುರು ಜೂನ್ 1ನೇ ತಾರೀಕು 3ನೇ ಮನೆಯನ್ನು ಪ್ರವೇಶ ಮಾಡ್ತಾನೆ. ಬರಬೇಕಾಗಿರುವಂತಹ ಹಣ ಸ್ವಲ್ಪ ವಿಳಂಬ ಆಗುತ್ತೆ ಅಥವಾ ಬಂದ ತಕ್ಷಣ ಖರ್ಚಾಗುತ್ತೆ. ಈ ಒಂದು ಸಮಸ್ಯೆ ಈ ಹೊಸ ಸಂವತ್ಸರದಲ್ಲಿ ವೃಷಭ ರಾಶಿಯವರನ್ನ ಸ್ವಲ್ಪ ಬಾಧಿಸುತ್ತೆ. ಹಾಗಾಗಿ ಯಾವುದರ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದಿದ್ರೂ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ಅಥವಾ 1-2 ಬಾರಿ ವಿಮರ್ಶೆ ಮಾಡಿ ಇನ್ವೆಸ್ಟ್ ಮಾಡಿ. ಆರೋಗ್ಯದಲ್ಲಿ ಯಾವುದೇ ಹೆಚ್ಚಿನ ವ್ಯತ್ಯಾಸಗಳು ಉಂಟಾಗೋದಿಲ್ಲ ಅಥವಾ ಸಮಸ್ಯೆಗಳು ಖಂಡಿತವಾಗ್ಲೂ ಬರೋದಿಲ್ಲ ಅಂತ ಹೇಳ್ಬೋದು. ವರ್ಷಕ್ಕೆ ಪರಿವರ್ತನೆ ಆಗುವ ಎಲ್ಲ ಗ್ರಹಗಳು ವೃಷಭ ರಾಶಿಯವರಿಗೆ ಉತ್ತಮ ಸ್ಥಾನದಲ್ಲೇ ಇದ್ದಾರೆ. ತುಂಬ ದೊಡ್ಡ ಪ್ರಮಾಣದ ಯಾವುದೋ ಒಂದು ಅನಾರೋಗ್ಯ ಅನ್ನುವಂತಹ ಸಮಸ್ಯೆಗಳು ಖಂಡಿತವಾಗ್ಲೂ ಇಲ್ಲ. ಹಣದ ಹೂಡಿಕೆ ಅಥವಾ ವ್ಯಯ ಮಾಡುವ ವಿಚಾರಗಳಲ್ಲಿ ಪಂಚಾಂಗದಲ್ಲೇ ಹೇಳಿದ್ದಾರೆ ಆದಾಯ 5 ಆದರೆ ವ್ಯಯ 14 ಅಂತ. ಖರ್ಚಿನ ಪ್ರಮಾಣಗಳು ಆದಾಯಕ್ಕಿಂತ ದುಪ್ಪಟ್ಟಿರುತ್ತೆ.
ಇದನ್ನು ಸ್ವಲ್ಪ ಹಿಡಿತ ಮಾಡಿದರೆ ಈ ಸಂವತ್ಸರ ಒಂದು ಉತ್ತಮ ಫಲಗಳನ್ನು ಕೊಡುತ್ತೆ. ಇನ್ನು ಒಡ ಹುಟ್ಟುಗಳ ನಡುವೆ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರ ನಡುವೆ ಯಾವುದಾದ್ರೂ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಒಂದು ಸಮಾಧಾನದ ಕಾಂಪ್ರಮೈಸಿಂಗ್ ನೇಚರ್ ಇಟ್ಕೊಳ್ಬೇಕು. ಯಾಕೆಂದರೆ ಗುರು ಪರಾಕ್ರಮದಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಗುರು ಎಲ್ಲರಿಗೂ ಒಂದು ರೀತಿಯ ಸಮಪ್ರಮಾಣದ ಹಕ್ಕು ಮತ್ತು ಅಧಿಕಾರಗಳನ್ನು ಕೊಡ್ತಾನೆ. ಯಾರು ಒಬ್ಬರಿಗೆ ತುಂಬ ಲಾಭ ಆಗೋದು, ಇನ್ನೊಬ್ಬರಿಗೆ ಲಾಸ್ ಆಗೋದು ಇದು ಗುರುವಿನಿಂದ ಸಾಧ್ಯ ಇಲ್ಲ. ಹಾಗಾಗಿ 3ನೇ ಮನೆಯಲ್ಲಿರುವ ಗುರು ಶಾಶ್ವತವಾದ ಪರಿಹಾರಗಳು ಬರಬೇಕಾದ್ರೆ ಒಂದು ಬ್ಯಾಲೆನ್ಸಿಂಗ್ ಇರಬೇಕು. ಎರಡೂ ಕಡೆಗೂ ಸಮ ಪ್ರಮಾಣದ ಸಮಾಧಾನಗಳನ್ನು ಸೃಷ್ಟಿ ಮಾಡಿಕೊಳ್ಳೋದಾದರೆ ವೃಷಭ ರಾಶಿಯವರಿಗೆ ಯಾವುದಾದ್ರೂ ತುಂಬ ದೀರ್ಘಕಾಲದ ಸಮಸ್ಯೆಗಳಿದ್ದರೆ ಈ ಸಂವತ್ಸರದಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಮತ್ತು ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ತುಂಬ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ ತುಂಬ ಸಾಲ ಮಾಡಿಕೊಳ್ಬೇಡಿ. ಏಕೆಂದರೆ ಮುಂದಿನ ದಿನಗಳಲ್ಲಿ ಅಂದರೆ 2027 ಜೂನ್ ನಂತರದಲ್ಲಿ ಸಾಡೆ ಸಾತಿ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಸೊ ನಿಮಗೆ ಮುಂದೆ ಬರುವ 7.5 ವರ್ಷಗಳ ಸಾಡೆ ಸಾತಿಗೆ ಮುಂಚೆ ಸಿಗುವ ಒಂದು ಉತ್ತಮವಾದ ಸಂವತ್ಸರ ಇದು. ಎಷ್ಟೆಲ್ಲ ಒಳ್ಳೆ ಪ್ರಯತ್ನಗಳನ್ನು ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಅಷ್ಟು ಅನುಕೂಲಗಳು ಅಥವಾ ಅನಾನುಕೂಲಗಳನ್ನು ಬರುವಂಥದ್ದಿದ್ದರೆ ಅದಕ್ಕೆ ತಡೆ ಮಾಡಿಕೊಳ್ಳೋದಕ್ಕೆ ಈ ಸಂವತ್ಸರ ಖಂಡಿತ ವೃಷಭ ರಾಶಿಯವರಿಗೆ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಇನ್ನು ಡಿಸೆಂಬರಲ್ಲಿ ಕೇತು ಕೂಡ 3ನೇ ಮನೆಯನ್ನು ಪ್ರವೇಶ ಮಾಡ್ತಾನೆ. ಇದು ಕೂಡ ತುಂಬ ಒಂದು ಉತ್ತಮವಾದಂತಹ ಫಲ. ವರ್ಷದ ಅಂತ್ಯ ಭಾಗದಲ್ಲಿ ರಾಹು ಕೇತುಗಳ ಪರಿವರ್ತನೆ ವೃಷಭ ರಾಶಿಯವರಿಗೆ ತುಂಬ ಅಭಿವೃದ್ಧಿಗಳನ್ನು ಕೊಡುತ್ತೆ. ಇನ್ನು ಯಾವುದಾದ್ರೂ ಹೊಸ ಪ್ರಾಪರ್ಟಿ ಇಂತಹ ವಿಚಾರಗಳು ಬಂದರೆ ಖಂಡಿತ ಅನುಕೂಲಗಳಾಗತ್ತೆ. ಅಕ್ಟೋಬರ್ 31ರ ನಂತರದಲ್ಲಿ ಪ್ರಾಪರ್ಟಿ ಸ್ಥಾನಕ್ಕೆ ಗುರು ಬರ್ತಾನೆ. ಆ ಸಮಯದಲ್ಲಿ ಯಾವುದಾದ್ರೂ ಪ್ರಾಪರ್ಟಿಗಳನ್ನು ಕೊಳ್ಳುವಂಥದ್ದು ಮಾರುವಂಥದ್ದಿದ್ದರೆ ಸಮಯ ಉತ್ತಮ. ಬಟ್ ಅಷ್ಟೇ ಏನಾದರೂ ಇಶ್ಯೂಗಳು ಉತ್ಪತ್ತಿ ಆಗೋದಕ್ಕೆ ಅಥವಾ ಸಮಸ್ಯೆಗಳು ಉದ್ಭವಿಸೋದಕ್ಕೆ ಅವಕಾಶಗಳಿರುತ್ತೆ. ತುಂಬ ಸುಲಭವಾಗಿ ಸಿಗುತ್ತೆ ಅಂದರೆ ಅಲ್ಲೇನೋ ಒಂದು ಸಮಸ್ಯೆ ಇದೆ ಅಂತ ಅರ್ಥ. ಹಾಗಾಗಿ ವೃಷಭ ರಾಶಿಯವರು ಈ ಜೂನ್ 1ನೇ ತಾರೀಕಿನಿಂದ ಗುರು ಏನು ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ, ಅಕ್ಟೋಬರ್ 31ರ ನಂತರ ಅವನೇನು ಸಿಂಹರಾಶಿಗೆ ಬರ್ತಾನೆ, ಈ ಎರಡೂ ಪರಿವರ್ತನೆಗಳ ಸಮಯದಲ್ಲಿ ಆಸ್ತಿಪಾಸ್ತಿಗಳಿಗೆ ಸಂಬಂಧಪಡುವ ವಿಚಾರಗಳಲ್ಲಿ ಒಂದು 50 to 60% ಅಭಿವೃದ್ಧಿಗಳನ್ನು ವೃಷಭ ರಾಶಿಯವರು ಕಾಣ್ತೀರಾ. ಬಟ್ ಸ್ವಲ್ಪ ಜಾಸ್ತಿ ವಿಮರ್ಶೆ ಮಾಡಿ ಹೆಜ್ಜೆ ಇಡುವಂಥದ್ದು ಸೂಕ್ತ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕಾಣ್ತೀರಾ. ತಾಯಿಯ ಆರೋಗ್ಯದ ವಿಚಾರಗಳಲ್ಲಿ ತುಂಬ ಲಾಂಗ್ ಟರ್ಮಿಂದ ಏನಾದರೂ ಸಮಸ್ಯೆಗಳಿದ್ದರೆ ಈಗ ಅದೆಲ್ಲ ಪರಿಹಾರ ಆಗೋದಕ್ಕೆ ತುಂಬ ಉತ್ತಮವಾದಂತಹ ಸಮಯ. ಹೊಸ ವಾಹನಗಳನ್ನು ಖರೀದಿ ಮಾಡೋದಕ್ಕೂ ಕೂಡ ತುಂಬ ಉತ್ತಮವಾದಂತಹ ಸಮಯ. ಅಕ್ಟೋಬರ್ 31ರ ನಂತರದಲ್ಲಿ ಇನ್ನೂ ಅದ್ಭುತವಾದ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಎಜುಕೇಷನ್ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಉತ್ತಮವಾಗಿರುತ್ತೆ, ಯಾವುದೇ ಸಮಸ್ಯೆಗಳಿಲ್ಲ. ಯಾವಾಗ ಗುರು ಉಚ್ಚ ಕ್ಷೇತ್ರದಲ್ಲಿರ್ತಾನೆ ವಿದ್ಯೆ ಅನ್ನೋದು ತುಂಬ ಉತ್ತುಂಗದ ಮಟ್ಟಕ್ಕೆ ಬರುತ್ತೆ. ಸಾಮಾನ್ಯವಾಗಿ ಎಲ್ಲ ರಾಶಿಯವರ ಮಕ್ಕಳಿಗೂ ಕೂಡ ಎಜುಕೇಷನ್ ಚೆನ್ನಾಗಾಗೋದಕ್ಕೆ ತುಂಬ ಒಳ್ಳೆಯ ಸಮಯ ಇದು. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ತುಂಬ ಉತ್ತಮವಾದಂತಹ ಸಮಯ. ಏಕೆಂದರೆ ಗುರು ಉಚ್ಚ ಕ್ಷೇತ್ರಕ್ಕೆ ಬರೋದು 12 ವರ್ಷಕ್ಕೊಮ್ಮೆ. ಗುರು ಬಲಿಷ್ಠನಾಗಿದ್ದರೆ ಎಲ್ಲ ಗ್ರಹಗಳಿಗೂ ಕೂಡ ಶುಭ ಫಲಗಳನ್ನು ಕೊಡುವಂತೆ ಗುರು ಪ್ರೇರಣೆಯನ್ನು ಕೊಡ್ತಾನೆ ಅಂತ. ಹಾಗಾಗಿ ಗುರು ಚೆನ್ನಾಗಿದ್ದಾಗ ಉಳಿದ ಎಲ್ಲ ಗ್ರಹಗಳಿಂದ ಆದಷ್ಟು ಒಳ್ಳೆ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ನೆಗೆಟಿವಿಟಿ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಸಾಧ್ಯವಾದಷ್ಟು ಈ ಸಮಯಗಳಲ್ಲಿ ಸಂತಾನ ಅನ್ನುವಂಥದ್ದು ತುಂಬ ಶುಭ ಆಗುತ್ತೆ. ಅದೇ ರೀತಿಯಾಗಿ ಷಷ್ಠಾಧಿಪತಿ ಷಷ್ಠಭಾವದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಶತ್ರುಬಾಧೆ ಅಥವಾ ಯಾವುದೇ ಕನ್ಫ್ಯೂಷನ್ಗಳು, ತುಂಬ ಹತ್ತಿರದ ಸಂಬಂಧಗಳು ನಿಷ್ಠುರಾಗುವಂಥದ್ದು ಇಂತಹ ಪ್ರಮೇಯಗಳು ಇರೋದಿಲ್ಲ. ಸ್ನೇಹಿತರು ತುಂಬ ಒಬ್ಬರಿಂದ ಒಬ್ಬರಿಗೆ ಸಹಾಯ ಪಡೆಯೋದಕ್ಕೆ ಉತ್ತಮವಾಗಿರುತ್ತೆ. ವೈವಾಹಿಕ ಜೀವನಕ್ಕೆ ಗುರುವಿನ ಒಂದು ಕೃಪೆ ಸಿಗೋದಾದರೆ ವೃಷಭ ರಾಶಿಯವರಿಗೆ ಖಂಡಿತ ಇನ್ನೂ 1-1.5 ವರ್ಷಗಳ ಕಾಲ ವೈವಾಹಿಕ ಜೀವನಕ್ಕೆ ತುಂಬ ಶುಭ ಆಗುತ್ತೆ.
ಇನ್ನು ದಂಪತಿಗಳ ನಡುವೆ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಖಂಡಿತವಾಗಲೂ ನಿರೀಕ್ಷೆ ಮಾಡಬಹುದು. ಸಾಧ್ಯವಾದಷ್ಟು ವೃಷಭ ರಾಶಿಯವರು ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಪಾದಪೂಜೆ ಮಾಡಿ, ದತ್ತಾತ್ರೇಯರ ದರ್ಶನ ಮಾಡಿ, ದತ್ತಾತ್ರೇಯರಿಗೆ ಸಂಬಂಧಪಡುವ ಸ್ತೋತ್ರಗಳನ್ನು ಪಠನೆ ಮಾಡಿ ಖಂಡಿತ ಶುಭ ಆಗುತ್ತೆ. ಮುಂದಿನ ಹಲವಾರು, ಈಗ ನೀವೊಂದು ಮನೆ ಕಟ್ಟಬೇಕು ಅಂದರೂ ಕೂಡ 10 ವರ್ಷಗಳಿಂದ ಅಥವಾ 4-5 ವರ್ಷಗಳಿಂದ ಅದಕ್ಕೆ ಒಂದು ಪ್ಲ್ಯಾನಿಂಗ್ ಅನ್ನುವಂಥದ್ದು ಇರುತ್ತೆ. ಅದೇ ರೀತಿಯಾಗಿ ವೃಷಭ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಸಾಡೆ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ 2027 ಜೂನ್ ನಂತರದಲ್ಲಿ. ಅದಕ್ಕೆ ಮುಂಚಿತವಾಗಿ ಸಿಗುವ ಒಂದು ಹೊಸ ಸಂವತ್ಸರ ಈ ವರ್ಷ ಏನಿದೆ, ಇದು ಒಂದು ಒಳ್ಳೆ ಫೌಂಡೇಶನ್ ಕೊಡೋದಕ್ಕೆ ರೆಡಿ ಇರುತ್ತೆ. ಖಂಡಿತ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಸಾಡೆ ಅದರ ಪ್ರಭಾವಗಳನ್ನು ಈಗಿಂದನೇ ಕಡಿಮೆ ಮಾಡಿಕೊಳ್ಳೋದಕ್ಕೆ ಒಂದು ಸ್ಟೆಬಿಲಿಟಿ ಅನ್ನುವಂಥದ್ದು ತುಂಬ ಅವಶ್ಯಕವಾಗಿರುತ್ತೆ. ಅದು ಗುರು ಪರಾಕ್ರಮದಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದಾಗ ಮಾಂಗಲ್ಯ ಸ್ಥಾನವನ್ನು ನೋಡುತ್ತಾನೆ. ವಿವಾಹ ಇಂತಹ ಮಂಗಳ ಕಾರ್ಯಗಳು ಖಂಡಿತ ಶುಭ ಆಗುತ್ತೆ. ಸಂತಾನಕ್ಕೆ ತುಂಬ ಉತ್ತಮವಾದಂತಹ ಫಲಗಳನ್ನು ಕೊಡುತ್ತೆ. ಉದ್ಯೋಗದಲ್ಲಿ ಒಂದು ಸ್ಥಿರವಾದ ವ್ಯವಸ್ಥೆಗಳನ್ನು ಕೊಡುತ್ತೆ. ವಿದೇಶದಲ್ಲಿ ವಿದ್ಯೆ, ಉದ್ಯೋಗ ಇಂತಹ ವಿಚಾರಗಳು ಕೂಡ ವೃಷಭ ರಾಶಿಯವರಿಗೆ ಖಂಡಿತವಾಗ್ಲೂ ಅಭಿವೃದ್ಧಿಗಳನ್ನು ಕೊಡುತ್ತೆ. ಸೊ ಈ ಎಲ್ಲ ವಿಚಾರಗಳನ್ನು ಸಾಡೆ ತೆಗೆದುಕೊಂಡು ಹೋಗಿ ಇಟ್ಕೊಳ್ಬೇಡಿ. ಈಗ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಮುಂದೆ ಒಂದು ಸ್ಥಿರವಾದ ವ್ಯವಸ್ಥೆಗಳನ್ನು ಖಂಡಿತವಾಗ್ಲೂ ವೃಷಭ ರಾಶಿಯವರು ಕಾಣ್ತೀರ. ಅಷ್ಟಮಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಸ್ವಲ್ಪ ಒಳ್ಳೆಯದಾಗಬೇಕು ಅಂದರೆ ನಿಷ್ಠೂರಗಳು ಕೂಡ ಆಗುತ್ತೆ. ಯಾಕೆಂದರೆ ಮೃತ್ಯುಸ್ಥಾನಾಧಿಪತಿ ಪರಾಕ್ರಮದಲ್ಲಿ ಉಚ್ಚನಾದರೆ ಎಲ್ಲದರಲ್ಲೂ ಏನಾದರೂ ಒಂದು ಸಮಸ್ಯೆ ಅನ್ನೋದು ಕಾಣೋದಕ್ಕೆ ಶುರುವಾಗುತ್ತೆ. ಯಾರೇ ನಿಮಗೆ ಬಂದು ಒಂದು ಒಳ್ಳೇದು ಹೇಳಿದರೂ ಕೂಡ ಅದರಲ್ಲಿ ನೀವೇನೋ ಒಂದು ಸಮಸ್ಯೆ ಹುಡುಕುವ ಸ್ಥಿತಿಗಳು ಬರುತ್ತೆ. ಏಕೆಂದರೆ ನಿಮ್ಮ ಪರಾಕ್ರಮ ಒಂದನ್ನು ಬಿಟ್ಟು ಉಳಿದ ಯಾವುದನ್ನು ನಂಬುವ ಸ್ಥಿತಿಯಲ್ಲಿ ವೃಷಭ ರಾಶಿಯವರು ಇರೋದಿಲ್ಲ. ಹಾಗಾಗಿ ಈ ಕನ್ಫ್ಯೂಷನ್ಗಳಿಂದ ಹೊರಗೆ ಬರೋದಕ್ಕೆ ಗುರುವಿನ ಆರಾಧನೆ ಮಾಡುವಂಥದ್ದು ವೃಷಭ ರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಕರ್ಮ ಉದ್ಯೋಗ ಅನ್ನುವಂಥದ್ದು ಒಂದು ಸ್ಥಿರತೆಯನ್ನು ಕೊಡೋದಕ್ಕೆ ಕಾರಣ ಆಗುತ್ತೆ. ಭಾಗ್ಯೋದಯಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಪಿತೃವಿನ ಒಂದು ಅನುಗ್ರಹ ಆಶೀರ್ವಾದ ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿಗಳು ಅಕ್ಟೋಬರ್ ನಂತರದಲ್ಲಿ ವೃಷಭ ರಾಶಿಯವರಿಗೆ ಅನುಕೂಲ ಆಗುತ್ತೆ. ತಂದೆಯ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ. ಏಕೆಂದರೆ ಯಾವಾಗ ಸಾಡೆ ಪ್ರಾರಂಭದ ದಿನಗಳಿಗೆ ಬರುತ್ತೆ ಆ ಸಮಯದಲ್ಲಿ ಒಂದು ಉದ್ಯೋಗ, ಕೌಟುಂಬಿಕ ಜೀವನ, ಹಣಕಾಸು ಮತ್ತು ಪಿತೃವಿನ ಆರೋಗ್ಯ ಈ 4 ವಿಚಾರಗಳು ಸಾಡೆ ಪ್ರಾರಂಭದ ದಿನಗಳಲ್ಲಿ ನೇರವಾಗಿ ಸಂಬಂಧಪಡುವಂಥದ್ದಾಗಿರುತ್ತೆ. ಏಕಾದಶ ಲಾಭಸ್ಥಾನದ ಒಂದು ವಿಚಾರಕ್ಕೆ ಬರೋದಾದರೆ ಲಾಭಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿರ್ತಾನೆ, ಲಾಭಸ್ಥಾನವನ್ನು ನೋಡ್ತಾನೆ. ಹಾಗಂಥೇಳಿ ಎಲ್ಲದರಲ್ಲಿ ಲಾಭ ಆಗುತ್ತೆ ಅಂತಿಲ್ಲ. ಷೋಡಶ ಕರ್ಮಗಳು ಅಥವಾ ಗುರು ಕೊಡುವಂಥದ್ದು ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ ಈ ಎಲ್ಲ ವಿಚಾರಗಳು ಕೂಡ ವೃಷಭ ರಾಶಿಯವರಿಗೆ ಖಂಡಿತವಾಗ್ಲೂ ಅಭಿವೃದ್ಧಿಗಳನ್ನು ಈ ಹೊಸ ಸಂವತ್ಸರದಲ್ಲಿ ಸಿಗುತ್ತೆ. ಅದರಲ್ಲೂ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಖಂಡಿತವಾಗ್ಲೂ ಒಂದು ಉತ್ತಮವಾದ ರಿಸಲ್ಟನ್ನು ಕಾಣ್ತೀರಾ. ವೃಷಭ ರಾಶಿಯವರು ಸ್ಥಿರವಾದ ವ್ಯವಸ್ಥೆಗಳ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಈ ಸಂವತ್ಸರದಲ್ಲಿ ಅತ್ಯಂತ ಅವಶ್ಯಕ. 2027 ಜೂನ್ ನಂತರದಲ್ಲಿ ಪ್ರಾರಂಭ ಆಗುವ ಸಾಡೆ ಮುಂಚಿತವಾಗಿ ಈ ಎಲ್ಲ ಗ್ರಹಗಳು ಕೂಡ ಈ ಒಂದು ಹೊಸ ಸಂವತ್ಸರದಲ್ಲಿ ಉತ್ತಮ ಫಲಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ 4-5 ವರ್ಷಗಳಿಗೆ ಒಂದು ಸ್ಥಿರವಾದ ವ್ಯವಸ್ಥೆಗಳನ್ನು ವೃಷಭ ರಾಶಿಯವರು ಈ ವರ್ಷದಲ್ಲಿ ಖಂಡಿತವಾಗ್ಲೂ ಮಾಡಿಕೊಳ್ಳಲೇಬೇಕಾಗುತ್ತೆ. ಇದರ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಸೂಕ್ತ. ಎಲ್ಲ ವೀಕ್ಷಕರಿಗೂ ಕೂಡ ಶ್ರೀ ಶಾರದಾ ಪರಮೇಶ್ವರಿಯ ಅನುಗ್ರಹವಾಗಲಿ. ಈ ಹೊಸ ಸಂವತ್ಸರ, ಯುಗಾದಿ ಹಬ್ಬ, ಹೊಸ ವರ್ಷ ಎಲ್ಲರಿಗೂ ಕೂಡ ಶುಭ ಫಲಗಳನ್ನು ಕೊಡಲಿ ಅಂಥೇಳಿ ನನ್ನ ಈ ವಿಡಿಯೋವನ್ನು ಮುಗಿಸ್ತೇನೆ. ಶುಭವಾಗಲಿ.